ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಚರುಟಿ ರವೆಯಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲ ಒಂದು 2 ಕಪ್ ಆಗುವಷ್ಟು ಚರುಟಿ ರವೆನ ತಗೊಂಡಿದ್ದೀನಿ. ನಾನಿಲ್ಲಿ 1 ಬೌಲು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಹಲಸಿನ ಹಣ್ಣಿನ ಚರುಟಿ ರವೆ ಯೂಸ್ ಮಾಡಿ ಇಡ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾನು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಬಿದ್ದು ಹಲಸಿನ ಹಣ್ಣನ್ನು ಇಲ್ಲಿ ನಾನೊಂದು ಚೂರದ ರವೆನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ, ನೀರನ್ನು ತೆಗೆದುಬಿಟ್ಟು. ಈಗ ಅದಕ್ಕೆ ರುಬ್ಬಿರುವಂಥ ಹಲಸಿನ ಹಣ್ಣಿನ ಮಿಶ್ರಣನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಇಡ್ಲಿ ರವೆಯಿಂದನೂ ಕೂಡ ಮಾಡ್ಬೋದು, ಅಕ್ಕಿ ರವೆಯಿಂದನೇ ಮಾಡ್ಬೋದು, ಇಲ್ಲ ಅಕ್ಕಿನ ನೆನೆ ಇಟ್ಕೊಂಡು ಕೂಡ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಾಗುತ್ತೆ ಇದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದಕ್ಕೆ ನಾನೀಗ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಗೋಷ್ಟು ನಾನು ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಿಹಿ ಇಡ್ಲಿ ನಮಗೆ ಸಿಹಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು. ನಮಗೆ ತುಂಬ ಸಿಹಿ ಬೇಡ ಅಂತಂದರೆ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲಿ ನನಗೆ ಸ್ವಲ್ಪ ಸಿಹಿ ಬೇಕು ಅನ್ನಿಸ್ತು, ಹಾಗಾಗಿ ನಾನಿಲ್ಲೊಂದು 4 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಉಂಡೆ ಬೆಲ್ಲ ಹಾಕೋದಾದರೆ ಹಲಸಿನ ಹಣ್ಣನ್ನು ಮಿಕ್ಸಿ ಹಾಕ್ತೀವಲ್ಲ, ಅದರ ಜೊತೆಗೇ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ನೋಡಿ, ಇಲ್ಲಿ ಇದನ್ನು ನೀಟಾಗಿ ಬೆಲ್ಲ ಮತ್ತು ಹಲಸಿನ ಹಣ್ಣನ್ನು ರುಬ್ಬಿರೋಂಥ ಮಿಶ್ರಣ ಅದೆಲ್ಲನೂ ಅದು ರವೆ ಜೊತೆಗೆ ಮಿಕ್ಸ್ ಆಗಬೇಕು. ಹಾಗಾಗಿ ನಾನಿಲ್ಲೊಂದು ಬೀಟರ್ ಸಹಾಯದಿಂದ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಎಂತ ನಾನು ಸೋಡಾ ಹಾಕಲ್ಲ, ಏನೂ ಹಾಕಲ್ಲ ಇಲ್ಲಿ, ಮತ್ತು ಅಕ್ಕಿನೂ ಕೂಡ ನೆನೆ ಇಟ್ಟಿರಲ್ಲ, ರವೆನೂ ಕೂಡ ನೆನೆ ಇಟ್ಟಿಲ್ಲಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ರವೆ ಸ್ವಲ್ಪ ಎಲ್ಲನೂ ಅದ್ರ ಜೊತೆ ಮಿಕ್ಸ್ ಆಗಬೇಕು ಅಂತ ಒಂದು 5 ನಿಮಿಷ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಯಾವುದೇ ಸ್ವೀಟು ಸ್ವಲ್ಪ ಮಾಡಿದರೆ ಒಂಚೂರು ರುಚಿಗೆ ಉಪ್ಪು ಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಹಾಕಿಬಿಟ್ಟು ಮತ್ತೊಂದು 2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನಾವು ನೆನೆಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಸಾಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋಕ್ಕೆ. ಅಲ್ಲಿ ನಾನೀಗ ನೆಲನಲ್ಲೆಲ್ಲ ಒಂದಲ್ಗದ್ದು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ, ಆಮೇಲೆ ಶೇಂಗಾ ಬೀಜ ಮತ್ತು ಪುಟಾಣಿ ಅಂದರೆ ಹುರ್ಗಡ್ಲೆ, ಮತ್ತು ಒಂಚೂರು 1 ಹಿಡಿ ಆಗುವಷ್ಟು ಒಂದಲ್ಗ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂಚೂರು ಹುಣಸೆ ಹಣ್ಣು ಹಾಕಿದ್ದೀನಿ. ಈಗ ಇದನ್ನು ನಾನೆಲ್ಲನೂ ಮಿಕ್ಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ನಾನಿಲ್ಲಿ ಹಸಿಮೆಣಸು ಪೇಸ್ಟ್ ಇತ್ತು, ಹಾಗಾಗಿ ಹಸಿಮೆಣಸಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ನೆಲನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೆಲನಲ್ಲಿದು ಕೂಡ ನೀವು ಹಾಕೋಬೋದು, ಇದಕ್ಕೆ ಬೇಕಂದರೆ ನೀವು ನೆಲನಲ್ಲಿ, ನಾನಿಲ್ಲಿ ಒಂದಲ್ಗ ಹಾಕಿದ್ದೀನಲ್ಲ, ನೀವು ನೆಲನಲ್ಲಿನೂ ಕೂಡ ಮಿಕ್ಸ್ ಮಾಡ್ಬೋದು ಬೇಕಂದರೆ. ನಾನಿಲ್ಲಿ ಒಂದಲ್ಗ ಮಾತ್ರ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ. ನೋಡಿ, ಇದು ರುಬ್ಬಿರುವಂಥ ಮಿಶ್ರಣ ಚಟ್ನಿ ಕೂಡ ರೆಡಿಯಾಗಿದೆ. ಈಗ ಈ ರೀತಿಯಾಗಿ ಚೆನ್ನಾಗಾಗುತ್ತೆ ಇದು. ನಾವೀಗ ಒಂದಲ್ಗ ಹಾಕಿರೋದ್ರಿಂದ ಎಲ್ಲೂ ಕೂಡ ಚಟ್ನಿ ಒಂಥರ ಕಹಿ ಕಹಿ ಒಗರ ಆ ರೀತಿ ಏನೂ ಬರಲ್ಲ. ಅದು ಸ್ವಲ್ಪ ಅದು ಕಡಿಮೆ ಹಾಕಿದ್ದೀನಿ, ಜಾಸ್ತಿ ಹಾಕಿದರೆ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕಾಗತ್ತೆ. ನಾನೆಲ್ಲ ಸ್ವಲ್ಪ ಹಾಕಿರೋದ್ರಿಂದ ಏನೂ ಆಗಿಲ್ಲ, ತುಂಬಾ ಟೇಸ್ಟಿಯಾಗಿತ್ತು ಚಟ್ನಿ. ಸ್ವಲ್ಪ ನೀರು ಥರ ಮಾಡಿದ್ದೀನಿ, ಗಟ್ಟಿ ಚಟ್ನಿ ಇದು ಆಗಲ್ಲ ಅಂತ ಹೇಳ್ಬಿಟ್ಟು. ಈಗ ನಾನು ಇಡ್ಲಿ ಅದು ಮಿಶ್ರಣ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ, ಈಗ ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲನೂ ನಾನು ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಬೇಯಕ್ಕಿಡ್ತೀನಿ. ಈ ಹಲಸಿನ ಹಣ್ಣು ನಮಗೆ ತುಂಬಾ ಒಳ್ಳೆಯದು, ಇದು ತುಂಬಾ ಪ್ರೋಟೀನ್ ಇರುತ್ತೆ. ಈ ಬೀಜನೂ ಕೂಡ ತುಂಬ ಯೂಸ್ ಮಾಡ್ತಾರೆ, ಎಲ್ಲನೂ ಯೂಸ್ ಮಾಡ್ತಾರೆ. ಈ ಒಂದಲ್ಗನೂ ಕೂಡ ಹಾಗೆ, ಇದು ನಾವು ಅನಿಸುತ್ತೆ ನಮಗೆ ಚಟ್ನಿ ಚೆನ್ನಾಗಾಗಲ್ಲ, ಒಗರಾಗುತ್ತೆ ಅಂತ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವಾಗಾದ್ರೂ ಕಾಯಿ ಚಟ್ನಿ ಮಾಡಬೇಕಾದ್ರೆ ಸುಮ್ಮನೆ ಒಂದು ಸಿಕ್ಕರೆ, ಎಲ್ಲಾದರೂ ಸಿಕ್ಕರೆ ಒಂದು ಚೂರು ಹಾಕಿದರೆ ತುಂಬ ಒಳ್ಳೆಯದು. ಅದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಮಕ್ಕಳಿಗೂ ಕೂಡ ಒಳ್ಳೆಯದದು. ಹಾಗಾಗಿ ನಾನು ಅವಾಗವಾಗ ಸಿಕ್ಕಾಗೆಲ್ಲ ಒಂಚೂರು ಕಾಯಿ ಚಟ್ನಿ, ಎಂತ ದೋಸೆ ಮಾಡಿದರೆ ಏನೇ ಮಾಡಿದರೂ ಕಾಯಿ ಚಟ್ನಿಗೆ ಒಂಚೂರು ಹಾಕ್ತಾಯಿರ್ತೀನಿ. ಹೀಗಿದು ರೆಡಿಯಾಗಿದೆ. ಇದನ್ನು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಕ್ಕಿಡ್ತೀನಿ.
ಓಕೆ, ಹಾಗಾದರೆ ಹಲಸಿನ ಹಣ್ಣಿನ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇಡ್ಲಿ. ತುಂಬಾ ಚೆನ್ನಾಗಿ ತುಂಬ ಸಾಫ್ಟಾಗಿ ಕೂಡ ಚೆನ್ನಾಗಿ ಬಂದಿದೆ ಇಡ್ಲಿ. ಇದಕ್ಕೆ ಸ್ವಲ್ಪ ನಾವು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಕಾಯಿ ಚಟ್ನಿ ಬೇಕೇ ಅನಿಸಲ್ಲ. ನಾವು ಬಿಸಿ ಇಡ್ಲಿ ಮತ್ತು ತುಪ್ಪ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಹಲಸಿನ ಹಣ್ಣಿನ ಇಡ್ಲಿ ನಿಮಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.